ಬರೀ ಜೈ ಶ್ರೀರಾಮ ಅಂದಿದ್ದಕ್ಕೆ ಹನುಮಂತ ಇಡೀ ಸಮುದ್ರವನ್ನೇ ದಾಟಬಲ್ಲ ಅಂದ್ಮೇಲೆ ರಾಮನಿಗೆ ದಾಟಕ್ಕಾಗ್ತಿದ್ದಿಲ್ವಾ? ಏನಕ್ಕೆ ಸೇತುವೆ ಕಟ್ಟಿದ್ದು? ಸೇತುವೆಯನ್ನ ಕಟ್ಟಕ್ಕಿಂತ ಮುಂಚೆ ಶ್ರೀರಾಮ ಮತ್ತು ಲಕ್ಷ್ಮಣರು ಸಮುದ್ರ ದೇವನಿಗೆ ಪ್ರಾರ್ಥಿಸ್ಕೊಳ್ತಾರೆ ಈ ಸಮುದ್ರದಲ್ಲಿ ದಾರಿ ಮಾಡ್ಕೊಡ್ಲಿಕ್ಕೆ. ಅದಕ್ಕೆ ಸಮುದ್ರ ದೇವ ಸ್ಪಂದಿಸೋದೇ ಇಲ್ಲ. ಇದರಿಂದ ರಾಮನಿಗೆ ಬಂದ ಕೋಪದಿಂದ ಇಡೀ ಸಮುದ್ರವೇ ಬರ್ನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಎಲ್ಲ ಹಾವಿಯಾಗಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಆಗ ಸಮುದ್ರ ದೇವ ಬಂದು ಪ್ರೇ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓ ಭಗವಂತ ಶ್ರೀರಾಮಚಂದ್ರ, ನನಗೆ ಯಾವ ಅಧಿಕಾರವೂ ಇಲ್ಲ ನಿಮ್ಮನ್ನ ತಡೆಯೋಕೆ, ಮತ್ತೆ ನನಗೆ ಯಾವ ಆಕ್ಷೇಪಣೆ ಇಲ್ಲ ಈ ಸಮುದ್ರದಲ್ಲಿ ದಾರಿಯನ್ನ ಮಾಡಿ ಕೊಡದೇ ಇರೋದಕ್ಕೆ ಅಂತ. ಆದ್ರೂ ಕೂಡ ನನ್ನ ಒಂದು ವಿನಮ್ರ ಪ್ರಾರ್ಥನೆ ಇದೆ, ಅದೇನಂದ್ರೆ ಈ ಸಮುದ್ರದ ಮೇಲೆ ನೀವು ಸೇತುವೆ ಕಟ್ಟಬೇಕು ಅಂತ. ನೀವು ಕಟ್ಟೋ ಈ ಸೇತುವೆಯಿಂದ ಯುಗಾಂತರಗಳಲ್ಲಿ ಬರೋ ಜನ ಕೂಡ ರಾಮನಾಮದ ಖ್ಯಾತಿಯನ್ನ ಮಾತಾಡಬೇಕು ಅಂತ. ಇದು ಒಂದ್ ರೀಸನ್. ಅಂದ್ರೆ ಎರಡನೇ ರೀಸನ್ ಬಂದು ಭಕ್ತನ ಶ್ರೀಮಂತಿಕೆ ಅಂದ್ರೆ ಭಗವಂತನ ನಾಮ, ಭಗವಂತನ ಸೇವೆ, ಭಗವದ್ ಭಕ್ತರ ಸಂಘ. ಸೊ ಹಾಗಾಗಿ ಶ್ರೀರಾಮಚಂದ್ರ ಸಕಲ ಜೀವ ಚರಾಚರಗಳನ್ನು ತನ್ನ ಸೇವೆನಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಮಾಡಿದ ಮಾಸ್ಟರ್ ಪ್ಲಾನ್ ಈ ರಾಮ ಸೇತು. ಅದರಲ್ಲಿ ನಮ್ಗೆ ಗೊತ್ತಿದೆ, ಒಂದು ಅಳಿವು ಕೂಡ ಬಂದು ರಾಮನಿಗೆ ಸೇವೆಯನ್ನ ಅರ್ಪಿಸ್ತು ಅಂತ. ಆ ಅಳಿವಿನ ಸೇವೆಯನ್ನು ಕೂಡ ಶ್ರೀರಾಮಚಂದ್ರ ಅತಿ ಪ್ರೀತಿಯಿಂದ ಯಾವ ರೀತಿ ಸ್ವೀಕರಿಸಿದ್ರು ಅಂತ. ಹಾಗಾಗಿ ರಾಮ್ ಸೇತು ಬರೀ ಸೇತುವೆ ಆಗದೆ ಸೀತಾ ಮಾತೆಯ ಮೇಲಿರೋ ರಾಮನ ಪ್ರೀತಿಯ ಸಂಕೇತ, ರಾಮನ ಸೇವೆಯನ್ನ ಅತಿ ಪ್ರೀತಿ ಮತ್ತು ಭಕ್ತಿಯಿಂದ ಮಾಡಿದ ವಾನರರ ಭಕ್ತಿಯ ಸಂಕೇತ, ಅಷ್ಟೇ ಅಲ್ಲ ರಾಮನಾಮದ ಶಕ್ತಿಯ ಸಂಕೇತ. ಜೈ ಶ್ರೀರಾಮ್.